ಲವ್ ಯು ಸತ್ಯ. ಅಪ್ಪನ ಫೋನಾ? ನಾನು ಅವ್ರಿಗೆ ವಾಪಸ್ ಮಾಡ್ತೀನಿ. ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ದಾರಲ್ಲ, ಏನೋ ಮುಖ್ಯವಾದ ವಿಷಯನೇ ಇರಬೇಕು. ಹಾಗಾದರೆ ರಾಯರ್ ಇಲ್ಲಿ ಬಂದು ಹೋಗಿರೋ ವಿಷಯ ಇವರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಹಲೋ ಮಧು, ಮಧು ಎಲ್ಲಿದೀಯಾ? ಏನು ಮಾಡ್ತಾ ಇದೀಯಾ? ನಾನು ಆಗ್ಲಿಂದ ಒಂದೇ ಸಮನೆ ಫೋನ್ ಮಾಡ್ತಾ ಇದ್ದೀನಿ, ನೀನು ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಅದು ರೀ ಮಧು, ನೀನು ನಚ್ಚಿ ಆರಾಮಾಗಿದ್ದಿರ್ತಾನೆ? ಹಾಗೆಲ್ಲ ಏನೂ ಇಲ್ಲ ರೀ, ಆರಾಮಾಗೇ ಇದ್ದೀವಿ. ಮತ್ತು ಕಾಲ್ ಪಿಕ್ ಮಾಡೋದಕ್ಕೆ ಯಾಕೆ ಇಷ್ಟು ನಿಧಾನ? ಅದು ನಚ್ಚಿಗೆ ಊಟ ಮಾಡಿಸ್ತಿದ್ದೆ ರೀ, ಅದಕ್ಕೆ ಸ್ವಲ್ಪ ತಡ ಆಯಿತು. ಯಾಕೆ, ಏನಾಯಿತು? ಅಷ್ಟೇನಾ? ಎಷ್ಟು ಗಾಬರಿ ಆಯ್ತು ಗೊತ್ತಾ? ಯಾವಾಗಲೂ ಒಂದು ರಿಂಗಿಗೆ ರಿಸೀವ್ ಮಾಡ್ತಾ ಇದ್ದ ನನ್ನ ಮುದ್ದು ಪದ್ದು ಇದೇನಪ್ಪ ಇಷ್ಟು ಸಾರಿ ರಿಂಗಾದ್ರೂ ಫೋನ್ ತೆಗಿತಾ ಇಲ್ವಲ್ಲ? ಗಾಬರಿ ಆಗೋದು ಸಹಜ ತಾನೆ. ಆದರೆ ನೀನು ರಿಸೀವ್ ಮಾಡಿದೆಲ್ಲ ನನಗೀಗ ಸಮಾಧಾನ ಆಯಿತು. ಇರೋ ವಿಷಯ ಹೇಳಿದ್ರೆ ನಿಮ್ಮ ಸಮಾಧಾನ ಈ ಕ್ಷಣಕ್ಕೆ ಮುಗ್ದು ಹೋಗುತ್ತೆ ರೀ, ಅದಕ್ಕೆ ಸುಮ್ಮನೆ ಇದ್ದೀನಿ. ನೀನು ಯಾವಾಗಲೂ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೆ, ನೀ ಫೋನೇ ಮಾಡೋದಿಲ್ಲ ಅಂತ. ನನ್ನ ಒಂದು ಫೋನ್ ಕಾಲ್ನಿಂದ ನಿನಗೆ ಖುಷಿ ಆಗುತ್ತೆ, ನನಗೆ ಸಮಾಧಾನ ಆಗುತ್ತೆ, ಅದಕ್ಕೆ ಕಾಲ್ ಮಾಡಿದೆ. ಅದು ರೀ ಅವರು ಏನದು ಅದು ಅದು ಅಂತ ಇದೆಯಾ? ಅದೇನದು ಸರಿಯಾಗಿ ಹೇಳಬಾರ್ದಾ? ಏನು ಹೇಳೋದಪ್ಪ, ಇವ್ರ ಹತ್ರ ನಿಜನ ಮುಚ್ಚಿಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ, ಏನು ಮಾತಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಸಂಕಟ ಆಗೋಯ್ತು. ಸತ್ಯ ಮುಚ್ಚಿಡೋದು ಎಷ್ಟು ಕಷ್ಟ. ಬದ್ದು, ನಾನು ಮಾತಾಡ್ತಾ ಇರೋದು ನಿನಗೆ ಕೇಳಿಸ್ತಾ ಇದೆ ತಾನೆ? ಇದೀನಿ ರೀ, ಕೇಳಿಸ್ತಾ ಇದೆ, ಹೇಳಿ. ಮತ್ತೆ ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ? ಏನಾಗಿದೆ ಇವತ್ತು ನಿನಗೆ? ಅಯ್ಯೋ ಹಾಗೆಲ್ಲ ಏನಿಲ್ಲ ರೀ, ಸ್ವಲ್ಪ ತಲೆನೋವು ಅಷ್ಟೇ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ತಲೆನೋವಾ? ಹಲೋ ಪದ್ದು. ಸಾರಿ ರೀ, ನಾನು ಪ್ರೀತಿಯಿಂದ ಮಾತಾಡುವಾಗ ನೀವು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಈಗ ನೀವು ಮಾತಾಡ್ತಿದ್ದೀರಾ, ನನಗೇನು ಮಾತಾಡೋಕ್ಕಾಗ್ತಿಲ್ಲ. ನಾನು ಏನು ಮಾಡಲಿ? ನೋಡು ಮೇಡ, ನಾನು ಯಾವತ್ತೂ ಯಾವ್ದು ಮಾತನ್ನು ಕೇಳೋದಿಲ್ಲ. ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡ್ತೀನಿ. ಮನೆ ಅಂದರೆ ನೆಮ್ಮದಿ ಇರಬೇಕು, ಅದೇ ಇಲ್ಲ ಅಂದಮೇಲೆ ಇಲ್ಲೇ ಬಿದ್ದಿರಬೇಕು. ತೆತ್ತಿರು ಸಾಕು, ಎಲ್ಲರಿಗೂ ಬರೀ ಪ್ರಶ್ನೆಗಳೇ. ಯಾವ ಜನ್ಮದ ಪುಣ್ಯನೋ ಏನೋ ಭಾವ, ಇಂಥ ಗಂಡನ ಆ ದೇವರು ನನಗೆ ಕೊಟ್ಟಿದ್ದಾನೆ. ಇವ್ರ ಮೇಲೆ ನಂಬಿಕೆ ಇಲ್ಲದೆ ಇರುತ್ತಾ? ರಾಯ್ರೆ, ಜ್ಯೂಸ್ ತಗೊಳ್ಳಿ. ಮೇಡಮ್, ನೀವು ಈ ಥರ ಇರಬೇಡಿ ರಾಯ್ರೆ, ನೋಡೋದಕ್ಕೆ ತುಂಬ ಹಿಂಸೆ ಅನಿಸುತ್ತೆ. ನೀವು ಯಾವಾಗಲೂ ನಗ್ನಗ್ತಾ ತಮಾಷೆ ಮಾಡಿಕೊಂಡು ಎಲ್ಲರ ಕಾಲು ಎಳಿತಾ ಇರಬೇಕು. ಇಲ್ಲ ಅಂದರೆ ಮನೆಗೆ ಕಳೆನೇ ಇರಲ್ಲ. ಒಂದು ಕಡೆ ನನ್ನ ತಮ್ಮ ಮಾಡ್ತಿರೋ ನಾಟಕ ನನಗೆ ತುಂಬ ನೋವು ಕೊಡ್ತಿದೆ. ಇನ್ನೊಂದು ಕಡೆ ಕೋಟೆ ಮನೆ ಒಂದು ಹೆಣ್ಣು ಮಗಳ ಜೀವನ ಹಾಳಾಯ್ತಲ್ಲ ಅಂತ ಮನಸ್ಸು ಚುಚ್ಚುತ್ತಿದೆ. ನಮ್ಮ ಮನೆತನದಿಂದ ಯಾವತ್ತೂ ಇಂಥ ಅಚಾತುರ್ಯ ನಡೆದಿರಲಿಲ್ಲ. ತಪ್ಪು ನಡೆದೋಗಿದೆ ರಾಯರೇ, ಅದನ್ನು ವಾಪಸ್ ಹೋಗಿ ಸರಿ ಮಾಡೋದಕ್ಕೆ ಆಗಲ್ಲ ಅಲ್ವಾ? ಮುಂದೇನು ಅಂತ ನೋಡಬೇಕು. ಮುಂದೇನಿದೆಯಮ್ಮ,
ಬರೀ ಕತ್ತಲೆ. ರಾಯರೇ, ಸಮಸ್ಯೆಗೆ ಯಾವುದಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ನೀವೇ ಹೇಳ್ತಿರ್ತೀರ. ಯಾವುದಾದ್ರೂ ಒಂದು ಪರಿಹಾರ ಹುಡ್ಕೋಣ, ಚಿಂತೆ ಮಾಡಬೇಡಿ. ಚಿಂತೆ ಮಾಡದೆ ಇನ್ನೇನಮ್ಮ ಮಾಡಲಿ? ಇದೊಂಥರ ಬಗೆಹರಿಸೋಕ್ಕಾಗದೇ ಇರುವಂಥ ಧರ್ಮ ಸಂಕಟ ಅಂತ ಅನ್ನಿಸ್ತಿದೆ. ಇತ್ತ ದರಿ ಅತ್ತ ಪುಲಿ ಅನ್ನೋ ಸ್ಥಿತಿ ನನಗಾಗ್ಬಿಟ್ಟಿದೆ. ಒಂದು ಕಡೆ ಆ ಹೆಂಗಸು, ಇನ್ನೊಂದು ಕಡೆ ನಮ್ಮ ಊರ್ಮಿಳ. ಯಾರಿಗೆ ನ್ಯಾಯ ಕೊಡ್ಸೋಕ್ಕೆ ಹೋದರೂ ಇನ್ನೊಬ್ರಿಗೆ ಅನ್ಯಾಯ ಆಗೇ ಆಗುತ್ತೆ. ಅನ್ಯಾಯ ಆಲ್ರೆಡಿ ಆಗೋಗಿದೆ ರಾಯರೇ, ವಿಷಯ ಗೊತ್ತಾಗಬೇಕಷ್ಟೆ. ಚಿಕ್ಕತ್ತಿಗೇನಾದರೂ ವಿಷಯ ಗೊತ್ತಾಗೋದ್ರೆ ಕಣ್ಣು ಮುಂದೆ ನಡೀತಿರೋ ಅನ್ಯಾಯನ ಸಹಿಸ್ಕೊಂಡು ಹೇಗಮ್ಮ ಸುಮ್ಮನೆ ಇರೋದು? ನನ್ನ ಜೀವನದಲ್ಲಿ ಇಂಥ ಒಂದು ಪರಿಸ್ಥಿತಿ ಎದುರಾಗ್ಬೋದು ಅಂತ ನನ್ನ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅದು ನನ್ನ ಸ್ವಂತ ತಮ್ಮನೇ ಈ ಪರಿಸ್ಥಿತಿಗೆ ದೂಡ್ತಾನೆ ಅಂತಂದರೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ರಾಯರೇ. ಆದರೆ ನೀವು ಹೀಗಿದ್ರೆ ಮನೆಯವ್ರಿಗೆಲ್ಲ ಅನುಮಾನ ಬರುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡೋಣ ರಾಯರೇ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬಾರ್ದಲ್ವಾ? ನನಗೆ ಈ ಕಟು ಸತ್ಯನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು ಮನೆಯವರಿಗೆಲ್ಲ ಗೊತ್ತಾಗ್ಬಿಟ್ರೆ, ಅದರಲ್ಲೂ ನಮ್ಮ ಊರ್ಮಿಳ ಸೂಕ್ಷ್ಮ ಸ್ವಭಾವದವಳು. ಅವಳಿಗೆ ಈ ವಿಷಯ ಗೊತ್ತಾದರೆ, ಇಲ್ಲ ಇಲ್ಲ, ಅವಳಿಗೆ ಈ ವಿಷಯ ಗೊತ್ತಾಗಲೇಬಾರದು. ಮನಸ್ಸಿನಲ್ಲಿ ಎಷ್ಟೇ ದುಗುಡ ಇದ್ದರೂ ಎಲ್ಲರ ಮುಂದೆ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಲ್ಲೂ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಂತ ನೆನೆಸ್ಕೊಂಡ್ರೇ ತುಂಬ ಭಯವಾಗ್ತಿದೆ ಕಣಮ್ಮ. ಬಾಲ, ಏನು ಓದ್ತಿಂದ ಪಟ್ಟಿ ಮಾಡ್ತಾನೇ ಇದೆಯಲ್ಲ, ಇನ್ನೂ ಮುಗ್ದಿಲ್ವಾ? ಮೊನ್ನೆನೇ ಎಲ್ಲ ಆಯಿತು ಅಂತ ಹೇಳ್ತಿದ್ದೆ, ಅದೇನು ಬರಿತಾ ಇದೆಯಾ? ಅಲ್ಲ ಅಜ್ಜಿ, ನಾಳಿದ್ದು ದಿನ ಚೆನ್ನಾಗಿದೆ ಅಂಗಡಿ ಓಪನ್ ಮಾಡೋಕ್ಕೆ ಅಂತ ಅರ್ಚಕರು ಹೇಳಿದರು. ಹಾಗೆ ಕೆಲವೊಂದಷ್ಟು ಪೂಜೆ ಸಾಮಾನು ಬಗ್ಗೆನೂ ಹೇಳಿದ್ದಾರೆ. ನೆನ್ಪಿಟ್ಕೊಂಡು ಬರ್ಕೋತಾ ಇದ್ದೀನಿ. ಹೌದಾ? ಯಾರು ಹೇಳಿದ್ದು? ನಮ್ಮ ನಾರಾಯಣಮೂರ್ತಿ ಶಾಸ್ತ್ರಿಗಳಾ? ಹಾಂ, ಅವರೇ. ಹಾಗಿದ್ಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ ಬಿಡು. ಅಳಿಂದ್ರೆ ಯಾರನ್ನ ಕರಿಬೇಕು ಅಂದ್ಕೊಂಡಿದ್ದೀರಾ? ಎಷ್ಟು ಜನದ ನಿರೀಕ್ಷೆ ಇದೆ ನಿಮಗೆ? ಅಯ್ಯೋ ನೋಡಿ ಅತ್ತೆ, ಇದನ್ನೇ ಮರ್ತು ಬಿಟ್ಟಿದ್ದೀನಿ. ಅಯ್ಯೋ ಬಿಡಪ್ಪ, ಕೆಲವು ಸಲ ಹೀಗೆ ಮರೆಯೋದು ಸಹಜ. ಅದು ಹೋಗಲಿ, ಅಂಗಡಿಗೆ ಏನು ಹೆಸರು ಇಡಬೇಕು ಅಂದ್ಕೊಂಡಿದ್ಯಾ? ಒಂದು ಒಳ್ಳೆ ಹೆಸರು ಹುಡುಕಿದ್ದೀನಜ್ಜಿ. ಏನಿರ್ಬೋದು ಅಂತ ನಾನು ಹೇಳ? ಬಾಲ ಬೋಂಡಾಸ್. ಅಜ್ಜಿ, ಈ ಹೆಸರೇನೋ ಸೂಪರ್ ಆಗಿದೆ, ಆದರೆ ನಾನಿಟ್ಟಿರೋ ಹೆಸರು ಇದಕ್ಕಿಂತ ಸೂಪರ್ ಆಗಿದೆ. ಹೌದಾ? ಏನಪ್ಪ ಅದು? ಸರ್ಪ್ರೈಸ್. ಅಂಗಡಿ ಹತ್ರ ಹೋಗಿನೇ ನೋಡಿ, ಖಂಡಿತ ಖುಷಿ ಆಗತ್ತೆ ನಿಮಗೆ. ಸರಿಯಪ್ಪ. ನೋಡಿ ಅಳಿಂದ್ರೆ, ನೀವು ಅಂಗಡಿ ಹಾಕ್ತೀನಿ ಅಂದಾಗಿಂದ ನಮ್ಮ ಅತ್ತೆ ಚಿಕ್ಕ ಮಕ್ಕಳ ಥರ ಖುಷಿ ಪಡ್ತಿದ್ದಾರೆ. ಹೌದು ಕಣೆ ಜಾನಕಿ, ನನ್ನ ಮಗ ಗ್ಯಾರೇಜ್ ಓಪನ್ ಮಾಡ್ತೀನಿ ಎಂದಾಗಲೂ ಇಷ್ಟೇ ಖುಷಿಯಾಗಿದ್ದೆ. ಸತ್ಯ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಎಂದಾಗಲೂ ಇಷ್ಟೇ ಖುಷಿಯಾಗಿದ್ದೆ. ಈಗ ನನ್ನ ಮೊಮ್ಮಗ ಬಾಲ ಬೋಂಡ ಹಾಕ್ತೀನಿ ಎಂದಾಗಲೂ ಅಷ್ಟೇ ಖುಷಿಯಾಗಿದ್ದೇನೆ. ಯಾಕೆ ಹೇಳು? ತಿನ್ನಕ್ಕೆ. ಅದೇನೋ ಹೇಳ್ತಾರಲ್ಲ, ಫ್ಯಾಮಿಲಿ ಬಿಸ್ನೆಸ್ ಅಂತ. ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್. ಅಳಿಂದ್ರೆ ಯಾಕೆ ಬೇಜಾರು ಮಾಡ್ಕೊಂಡ್ರಿ? ಏನಿಲ್ಲ ಅತ್ತೆ, ನನ್ನಂತವನ ಮೇಲೆ ನೀವು ತೋರಿಸ್ತಿರೋ ಪ್ರೀತಿ ಅಭಿಮಾನ ನೋಡಿ ಸ್ವಲ್ಪ ಕಣ್ಣು ತುಂಬಿಕೊಳ್ತು. ಬಹುಶಃ ನನ್ನ ಸ್ವಂತ ತಂದೆ ತಾಯಿ ಅಜ್ಜಿ ಇದ್ದಿದ್ರು ಇಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರೋ ಇಲ್ವೋ. ಓಹೋ, ಹಾಗಾದರೆ ನಾವು ಸ್ವಂತ ಅಲ್ವಾ? ಬಾಡಿಗೆಯವರಾ? ಜಾನಕಿ, ನಾವು ಬಾಡಿಗೆಯವರು ಅನ್ನೋದಾದರೆ
ಬಾಡಿಗೆ ಇಸ್ಕೊ, ಖರ್ಚಿಗಾಗುತ್ತೆ. ಬಾಲ, ಮೊದಲು ನಿನ್ನ ಮೇಲೆ ಸಿಟ್ಟಿದ್ದು ನಿಜ. ಮನೆ ಅಳಿಯ ಆದಮೇಲೆ ಗೌರವ ತೋರಿಸ್ಬೇಕಲ್ವಾ, ಅದಕ್ಕೆ ಹೇಗೋ ಹೊಂದ್ಕೊಂಡಿದ್ವಿ. ಆದರೆ ಈಗ ನೀನು ಬದಲಾಗಿದ್ದು, ನೀನು ಕೆಲಸ ಶುರು ಮಾಡ್ತಾ ಇರೋದು, ನಿನ್ಗೆ ಒಳ್ಳೇದಾದರೆ ಮೊದಲನೇದಾಗಿ ಖುಷಿ ಪಡೋರು ನಾವೇ ಕಣೋ. ಹೌದಪ್ಪ, ಎಲ್ಲ ಸಂಬಂಧಗಳು ರಕ್ತದಿಂದನೇ ಬರಬೇಕು ಅಂತೇನಿಲ್ಲ. ಕೆಲವೊಂದು ಸಾರಿ ಮನಸ್ಸಿಂದನೂ ಸಂಬಂಧಗಳು ಹುಟ್ಟುತ್ತೆ. ನೀನು ನನ್ನ ಕರಳು ಬಳ್ಳಿ ಅಲ್ದಲೇ ಇರ್ಬೋದು, ಆದರೆ ನಿನ್ನ ಜಾಗ ನನ್ನ ಹೃದಯದಲ್ಲಿದೆ. ಆಯ್ತಪ್ಪ, ಈಗ ಇದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ. ಮೊದಲು ಕೆಲಸ ಆಗಬೇಕು, ಮೊದಲು ಕೆಲಸ. ಒಟ್ಟಿನಲ್ಲಿ ನಿಂಗೆ ಒಳ್ಳೇದಾದರೆ ಸಾಕಪ್ಪ. ನೀನು ಬದಲಾದ್ಮೇಲೆ ಪಡ್ತಿರೋ ಪಾಡಿದೆಯಲ್ಲ, ಅದು ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ. ಭಯ ಪಡಬೇಡ ಮೊಮ್ಮಗನೇ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಉತ್ಸಾಹ ನೋಡಿ ನನಗೆ ಭಯ ಕಡಿಮೆ ಆಗೋಗಿದೆ. ಹೀಗೆ ಸಪೋರ್ಟ್ ಮಾಡ್ತಾರೆ, ನಾನು ಪಕ್ಕ ಸಕ್ಸಸ್ ಆಗೇ ಆಗ್ತೀನಿ. ತಥಾಸ್ತು. ಈ ಗಿರಿಜೆಯ ಕೃಪಾ ಕಟಾಕ್ಷ ಸದಾ ನಿನ್ನ ಮೇಲಿರುತ್ತೆ ಕಂದ. ಅಜ್ಜಿ, ಮುಖ್ಯವಾಗಿ ನಾನು ಯಾರ್ಯಾರನ್ನು ಕರಿಬೇಕು ಅಂತ ಅಂದ್ಕೊಂಡಿದ್ದೀನೋ ಅವ್ರ ಹೆಸರುಗಳನ್ನ ಹೇಳ್ಬಿಡ್ಲಾ ಅಜ್ಜಿ? ಹೇಳು. ಗ್ಯಾರೇಜ್ ಹುಡುಗರು, ಅಕ್ಕಪಕ್ಕದವರು, ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಅಲ್ಲಿನ ಮ್ಯಾನೇಜರು ಮತ್ತು ನನ್ನ ಫ್ರೆಂಡ್ ರಾಜು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಕಾರ್ತಿಕ್ ಮತ್ತು ಸತ್ಯ ಅವ್ರನ್ನ ಕರೀಲೇಬೇಕು. ನೀವೇನಂತೀರಾ? ಸರಿಯಾಗಿದೆ ಅಲ್ವಾ ಅತ್ತೆ? ಸರಿಯಾಗಿದೆಮ್ಮ. ಅಲ್ಲ, ಈಗ ನೀನು ಯಾರ್ಯಾರಿಗೆ ಹೇಳ್ತೀಯೋ ಅವ್ರಿಗೆ ಪರಿಚಯ ಇರೋರ್ನೆಲ್ಲನೂ ಕರ್ಕೊಂಬರಕ್ಕೆ ಹೇಳು. ಯಾಕಂದರೆ ಜನ ಹೆಚ್ಚಾದಷ್ಟು ವ್ಯಾಪಾರ ಹೆಚ್ಚಾಗುತ್ತೆ. ಓ ಸೂಪರ್ ಅಜ್ಜಿ, ನೀವು ಒಳ್ಳೆ ಐಡಿಯಾನೇ. ಹಾಗೆ ಮಾಡ್ತೀನಿ. ಆಮೇಲೆ ಹೋಗಿ ಎರಡನ್ನೂ ಕರೆದು ಬರ್ತೀನಿ. ಹಾಗೆ ಕೋಟೆ ಮನೆನೂ ಹೋಗಿ ಕರೆದು ಬರ್ತೀನಿ. ಹಾಗೆ ಮತ್ತೆ ರಾಯರು ಸೀತಮ್ಮನಿಗೂ ಹೇಳ್ಬಿಟ್ಪಾ, ಮರಿಬೇಡ. ಹಾಂ ಸರಿ. ಅಲ್ಲ ಡಾರ್ಲಿಂಗು, ತರಕಾರಿ ಹೆಚ್ಚೋದಕ್ಕೆ ಇಷ್ಟೊಂದು ರೆಡಿ ಆಗಬೇಕಾ? ನೀವು ಸ್ವಲ್ಪ ಓವರ್ ಬಿಲ್ಡಪ್ ಆಗಲಿಲ್ವಾ? ನಾನಿರೋದೇ ಹೀಗೆ, ನಾನು ಸತ್ರು ಕೂಡ ನನ್ನ ಹೆಣ ಹೀಗೆ ಕ್ಲಾಸಿಯಾಗೇ ಇರಬೇಕು. ಡು ಯು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದ್ಯಾಟ್? ನೋ ಪ್ರಾಬ್ಲಮ್ ಡಾರ್ಲಿಂಗು. ನೀನು ಯಾವಾಗಲೂ ಹೀಗೆ ಮಿರಿ ಮಿರಿ ಮಿಂಚ್ತಾ ಇದ್ರೇನೆ ಅಂದ ಚಂದ ಎಲ್ಲ. ನುಲ್ದಿದ್ದು ಸಾಕು, ಈಗ ಕೆಲಸ ಮಾಡು. ಡಾರ್ಲಿಂಗು, ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗೋಯ್ತು. ನಮ್ಮ ಪರಿಸ್ಥಿತಿ ಎಲ್ಲಿ ಬಂದು ನಿಂತಿದೆ ಅಂತ ಅದು ಗೊತ್ತಿರದೆ ತಾನೆ ಮತ್ತೆ ಮತ್ತೆ ಅದನ್ನ ಹೇಳಿ ಯಾಕೆ ಉರಿಸ್ಬೇಕು? ಸುಮ್ಮನೆ ಕೆಲಸ ಮಾಡು. ಇವಳು ಬೇರೆ ಯಾವಾಗಲೂ ನನ್ನ ತಲೆ ತಿನ್ನೋಕ್ಕೆ. ಇವಳ ಮಾತು ನಂಬ್ಕೊಂಡು ಮನೆಯವ್ರ ಮುಂದೆ ಚಾಲೆಂಜ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅವಮಾನ ಮಾಡಿಸ್ಕೊಂಡೆ. ಇವಾಗ ನೋಡಿದ್ರೆ ನನ್ನ ಕಾಲರ್ ರಿಸೀವ್ ಮಾಡ್ತಿಲ್ಲ. ಮಾಡ್ತೀನಿ ಇವಳಿಗೆ. ವಾಟ್ ದ ಹೆಲ್ ದಿವ್ಯಾ? ಫೋನ್ ಕಟ್ ಮಾಡಿದ್ರೆ ಅರ್ಥ ಮಾಡ್ಕೋಬೇಕು. ಮತ್ತೆ ಮತ್ತೆ ಮಾಡ್ತಾನೆ ಇದೆಯಲ್ಲ, ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ ನಿನಗೆ? ಕಾಲ್ ಕಟ್ ಮಾಡಿದ್ರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ಅಪ್ಪ, ನನಗೆ ಇವಾಗ ಸಮಾಧಾನ ಆಯಿತು. ನನ್ನ ಹತ್ರ ಉಗಿಸ್ಕೊಂಡು ಸಮಾಧಾನನಾ ನಿಂಗೆ? ಅಲ್ಲ, ಇಷ್ಟೊತ್ತು ನನಗೆ ಜಾಸ್ತಿ ಅವಮಾನ ಆಗಿದೆ ಅಂತ ಬೇಜಾರಾಗಿದ್ದೆ. ಇವಾಗ ನಿನ್ನ ಮಾತು ಕೇಳಿದ್ಮೇಲೆ ನಿನಗಲ್ಲಿ ರಾಜ್ ಮರ್ಯಾದೆನೇ ಸಿಕ್ಕಿದೆ ಅಂತ ಗೊತ್ತಾಯ್ತು. ಇವಾಗ ಸಮಾಧಾನ ಆಗ್ತಿದೆ. ಉರಿಸ್ಬೇಡ ದಿವ್ಯಾ. ಆಗಲೇ ಅದೇನೋ ಅಂದ್ಯಲ್ಲ,
ಮ್ಯಾನರ್ಸ್ ಇಲ್ಲ, ಈಟಿಯಟ್ ಅಂತ. ಅದು ನಾನಾ? ಅಗ್ರಿಮೆಂಟ್ ಬಗ್ಗೆ ಆಸೆ ಹುಟ್ಟಿಸಿ ಮನೆಯವ್ರ ಮುಂದೆ ಅವಮಾನ ಮಾಡಿಸಿ ಜೋಕರ್ ಮಾಡಿದ್ದು ನೀನು. ನಿನಗೆ ಯಾರೇ ನಂಬು ಅಂದಿದ್ದು? ಅಷ್ಟೊಂದು ಡೌಟ್ ಇದ್ದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಿತ್ತು. ಕರೆಕ್ಟ್. ನಿನ್ನ ಮಾತು ನಾನು ಯಾಕೆ ನಂಬಬೇಕಾಗಿತ್ತು? ಇಲ್ಲಿವರೆಗೂ ನಿಂದು ಯಾವ ಪ್ಲ್ಯಾನ್ ತಾನೇ ಸಕ್ಸಸ್ ಆಗಿದೆ? ಜಸ್ಟ್ ಗೋ ಟು ಹೆಲ್. ಕೂಲ್ ಡಾರ್ಲಿಂಗ್, ಕೂಲ್. ಆ ಸ್ಲಮ್ ದಿವ್ಯಾಂಗೋಸ್ಕರ ಯಾಕೆ ಇಷ್ಟೊಂದು ರೈಸ್ ಆಗ್ತಿದ್ಯಾ? ಆಗೋಗಿದೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನನಗೆ ಈ ಅವಮಾನನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸುಹಾಸ್. ಅದು ನಿಜ ಡಾರ್ಲಿಂಗು. ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ತರಕಾರಿ ಎಲ್ಲ ಕಟ್ ಮಾಡು. ಇನ್ನು ಪಾತ್ರೆಗಳೆಲ್ಲ ತೊಳೆಯೋದಿದೆ. ಕಟ್ ಮಾಡು. ತಗೋ ಡಾರ್ಲಿಂಗು. ಸ್ಟಾರ್ಟ್ ಮಾಡು. ಕಾರ್ತಿಕ್, ಲಕ್ಷ್ಮಣ್ ಫೋನ್ ಮಾಡಿದ್ದ. ಅದು ಯಾವುದೋ ಫೈಲು ಅರ್ಜೆಂಟಾಗಿ ಕಳಿಸ್ಬೇಕಾಯಿತು, ಅದ್ರಲ್ಲಿ ಸೈನ್ ಆಗಬೇಕಾಯಿತು ಅಂತ ಹೇಳ್ದ. ಅಪ್ಪ ಫೈಲ್ನ ನಾನು ಚೆಕ್ ಮಾಡಿದ್ದೀನಿ. ಎಲ್ಲಿಟ್ಟಿದ್ದೀವಿ ಮತ್ತೆ? ಆ ಫೈಲ್ನ ನಾನು ಚೆಕ್ ಮಾಡಿ ಸೈನ್ ಮಾಡಿ ಆಫೀಸ್ಗೂ ಕಳ್ಸಾಯ್ತು. ಬೇಷ್ ಕಣೋ, ತುಂಬ ಫಾಸ್ಟ್ ಆಗ್ಬಿಟ್ಟಿದೀಯಾ. ಹೌದೌದು, ಅಣ್ಣ ಈ ನಡುವೆ ಬೇರೆನೇ ಜೋಶಲ್ಲಿದ್ದಾನೆ. ಏನಣ್ಣ ಸಮಾಚಾರ? ರಿತು, ಸುಮ್ಮನೆ ಊಟ ಮಾಡು. ಊಟ ಮಾಡ್ತಾ ಮಾತಾಡಬಾರ್ದು. ಸತ್ಯ, ಸ್ವಲ್ಪ ಸಾಂಬಾರು ಬಡಿಸು. ಸತ್ಯ, ಸಾಂಬಾರು ಅಂತ ಬಡಿಸಮ್ಮ. ಏನಾಯ್ತಮ್ಮ? ಅದು ಏನಾಯ್ತು? ಕೇಳ್ತಾ ಇದ್ದಾರಲ್ಲ, ಹೇಳು. ಅದು ಇರುವೆ ಕಚ್ಚಿತು ಅತ್ತೆ. ಏನು ಇರುವೆನಾ? ಹಾಗಿದ್ರೆ ಆ ಇರುವೆ ಅಣ್ಣನ ತಾನೆ? ದೊಡ್ಡಮ್ಮ ಪಕ್ಕ ಕಾರ್ತಿಕ್ ಏನೋ ಮಾಡಿರ್ತಾನೆ. ರಿತು, ಸುಮ್ಮನೆ ಇರು. ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕಬಾರ್ದು. ಅಮ್ಮ, ನಾನೇನು ಚಿಕ್ಕವಳಲ್ಲ, ನನಗೂ ಎಲ್ಲ ಅರ್ಥ ಆಗತ್ತೆ. ಕಾರ್ತಿಕ್, ಊಟ ಮಾಡುವಾಗ ಏನೋ ತಲೆ ಹರಟೆ ನಿಂದು. ಸುಮ್ಮನೆ ಊಟ ಮಾಡಿ ಎದ್ದೋಗು. ನಾನು ಏನು ಮಾಡಿಲ್ಲಮ್ಮ, ಬೇಕಿದ್ರೆ ಸತ್ಯನೇ ಕೇಳಿ. ಅಲ್ವಾ ಸತ್ಯ? ಹ್ಞೂ ಅತ್ತೆ, ಅದು ಪಾತ್ರ ಬಿಸಿ ಇತ್ತು, ಕೈಗೆ ತಾಕ್ತು, ಚುರಂತು, ಅದಕ್ಕೆ ಅಮ್ಮ ಅಂದೆ. ಮತ್ತೆ ಇರುವೆ ಅಂತ ಹೇಳಿದ್ರೆ? ಅದು ಮೊದಲು ಇರುವೆ ಕಚ್ತು, ಆಮೇಲೆ ಕೈ ಸುಡ್ತು ಅತ್ತೆ. ಓ ಹಾಗೆ ಹಾಗೆ. ಪರವಾಗಿಲ್ವೇ, ನಮ್ಮ ಇರುವೆ ಅಣ್ಣ ನನ್ನ ಹಾಗೇನೆ. ಅಪ್ಪ ಏನಾದರೂ ಹೇಳಿದ್ರಾ? ಅದು ಏನೂ ಇಲ್ಲಪ್ಪ, ಕನ್ನಡದಲ್ಲೇ ಮಾತಾಡಿಕೊಂಡೆ ನನ್ನ ಹಾಗೆ ಊಟ ಮಾಡು ಅಂತಂದೆ. ಇವನಿಗೆ ಆಟ, ನನಗಿಲ್ಲಿ ಪ್ರಾಣ ಸಂಕಟ. ಹೀಗೆ ಎಲ್ಲರ ಮುಂದೆ ಸಿಕ್ಕಾಕ್ಸಿ ಮಜಾ ತಗೋತಿದ್ಯಾ ಅಲ್ವಾ? ಒಬ್ಬನೇ ಸಿಗು,
ನಿನಗಿದೆ ಹಬ್ಬ.